ಪ್ರಧಾನವಾಗಿ 18 ಪೀಠಗಳು ಅಂತ ಅಷ್ಟಾದಶ ಪೀಠ ಅಂತ ಹೇಳಿ ಕರಿತೀವಿ. 18 ಪೀಠಗಳಲ್ಲಿ ಇದು ಒಂದು ಪ್ರಧಾನವಾಗಿರ್ತಕ್ಕಂಥ ಶಕ್ತಿಪೀಠ. ಆದಿಶಕ್ತಿ ಜಗನ್ಮಾತೆ ಸತೀದೇವಿಯಾಗಿ ದಕ್ಷಯಜ್ಞನ ಮಗಳಾಗಿ ಹುಟ್ಟಿ ಬರ್ತಾಳೆ. ಛಲದಿಂದ ಭಗವಂತ ಈಶ್ವರನನ್ನು ಆರಾಧನೆ ಮಾಡಿ ಈಶ್ವರನನ್ನು ಮನ ಒಪ್ಪಿಸಿ ತಾಯಿ ಜಗನ್ಮಾತೆ ತಕ್ಕಂಥವನು ಹುಲಿ ಚರ್ಮ ಬಟ್ಟೆನೂ ಇಲ್ಲದೆ ಹುಲಿ ಚರ್ಮವನ್ನು ಮೈಗೆ ಸುತ್ತಕೊಂಡು ಓಡಾಡೋದು. ಶ್ರೀವಿದ್ಯಾಂ ಜಗತಾಂ ಧಾತ್ರೀಂ ಸ್ವರ್ಗಸ್ಥಿತಿಲಯೇಶ್ವರೀಂ ನಮಾಮಿ ಲಲಿತಾಂ ನಿತ್ಯಾಂ ಭಕ್ತಾನಾಂ ಇಷ್ಟದಾಯಿನಿ. ಅರುಣಾಂ ಕರುಣಾತರಂಗಿತಾಕ್ಷೀಂ ಧೃತಪಾಶಾಂಕುಶ ಪುಷ್ಪಬಾಣಹಸ್ತಾಂ ಅರುಣಾದಿಭಿರಾವೃತಾಂ ಮಯೂಕೈಃ ಅಹಮಿತ್ಯೇವ ವಿಭಾವಯೇ ಭವಾನಿ. ಅಮ್ಮನವರ ಲಲಿತಾ ಮಹಾ ತ್ರಿಪುರ ಸುಂದರಿಯ ಚರಣಾರವಿಂದಗಳಲ್ಲಿ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ಇವತ್ತಿನ ದಿವಸ ನಾನು ಈ ನನ್ನ ಉಪನ್ಯಾಸವನ್ನು ಆರಂಭ ಮಾಡ್ತಾ ಇದ್ದೇನೆ. ಗುರುಗಳಾಗಿರ್ತಕ್ಕಂಥ ಸಚ್ಚಿದಾನಂದ ವಾಲಕೇಶ್ವರ ಭಾರತೀ ಸ್ವಾಮಿಗಳು ಮತ್ತು ನನ್ನ ಜಗನ್ಮಾತೆ ಲಲಿತಾ ಮಹಾ ತ್ರಿಪುರ ಸುಂದರಿಯ ಚರಣಾರವಿಂದಗಳಲ್ಲಿ ಈ ನನ್ನ ವಿಚಾರವನ್ನು ಹೇಳಲಿಕ್ಕೆ ಸಾಷ್ಟಾಂಗ ಪ್ರಣಾಮ ನಮಸ್ಕಾರ ಪೂರ್ವಕವಾಗಿ ಈ ತಾಯಿಯ ಬಗ್ಗೆ ಒಂದೆರಡು ಮಾತನ್ನು ಹೇಳಲಿಕ್ಕೆ ನಾನು ಆರಂಭ ಮಾಡ್ತಾ ಇದ್ದೇನೆ. ಇವಾಗೊಂದು ದಿವಸ ಕಾಮಾಖ್ಯ ದೇವಿ ಬಗ್ಗೆ ಒಂದೆರಡು ವಿಚಾರವನ್ನು ಹೇಳಬೇಕು ಅಂತ ಹೇಳಿ ಕೇಳಿದ್ರು. ಕಾಮಾಖ್ಯ ದೇವಿ ಕಾಮಾಖ್ಯ ಪೀಠ ಅಂತ ಏನು ಹೇಳ್ತೀವಿ, ಅಷ್ಟಾದಶ ಪೀಠಗಳಲ್ಲಿ ಪ್ರಧಾನವಾಗಿರ್ತಕ್ಕಂಥ 51 ಪೀಠಗಳಿದೆ ಮತ್ತು 108 ಪೀಠಗಳಿದೆ, 18 ಪೀಠಗಳಿದೆ. ಈ ಪ್ರಧಾನವಾಗಿ 18 ಪೀಠಗಳು ಅಂತ ಅಷ್ಟಾದಶ ಪೀಠ ಅಂತ ಹೇಳಿ ಕರಿತೀವಿ. 18 ಪೀಠಗಳಲ್ಲಿ ಇದು ಒಂದು ಪ್ರಧಾನವಾಗಿರ್ತಕ್ಕಂಥ ಶಕ್ತಿಪೀಠ ಕಾಮಾಖ್ಯ ದೇವಿ ಪೀಠ. ಈ ಕಾಮಾಖ್ಯ ದೇವಿ ಹೇಗೆ ಆವಿರ್ಭವಳಾದಳು ಅನ್ನೋದ್ರ ಬಗ್ಗೆ ಒಂದು ಸಣ್ಣದಾಗಿ ಒಂದು ವಿಚಾರವನ್ನು ಹೇಳಿ ಅದನ್ನು ಮುಂದುವರಿಸ್ತೀನಿ. ಈ ಕಾಮಾಖ್ಯ ಪೀಠ ಅಸ್ಸಾಂನಲ್ಲಿದೆ, ಗುವಾಹಟಿಯ ಹತ್ತಿರದಲ್ಲಿದೆ. ಹಾಗಾಗಿ ಈ ಹಿಂದಿನ ನಮ್ಮ ದೇವಿ ಪುರಾಣದ ಶಿವಪುರಾಣದ ಪ್ರಕಾರ ಎಲ್ಲರಿಗೂ ಗೊತ್ತಿದೆ, ಪಾರ್ವತಿ ಆದಿಶಕ್ತಿ ದಕ್ಷಯಜ್ಞನ ಮಗಳಾಗಿ ಹುಟ್ಟಿ ಬರ್ತಾಳೆ. ಈ ದಕ್ಷಯಜ್ಞನ ಮಗಳಾಗಿ ಹುಟ್ಟಿ ಬಂದಂಥ ಪಾರ್ವತಿ ಶಿವನನ್ನು ವರಿಸ್ತಾಳೆ. ಆ ದಕ್ಷಯಜ್ಞ ಬ್ರಹ್ಮನ ಮಗ, ಬ್ರಹ್ಮನ ಮಾನಸಪುತ್ರ. ಬ್ರಹ್ಮ ಸೃಷ್ಟಿ ಮಾಡಿದಂಥ ಸೃಷ್ಟಿಯಲ್ಲಿ ಮೊದಲನೇದಾಗಿ ಸೃಷ್ಟಿ ಮಾಡಿದಂಥ ಅವನು ಬ್ರಹ್ಮ ಸೃಷ್ಟಿನಲ್ಲಿ ಮೊದಲನೇದಾಗಿ ಮನುಷ್ಯರನ್ನು ಸೃಷ್ಟಿ ಮಾಡಿದಾಗ ಆವಿರ್ಭವಿಸಿದವನೇ ದಕ್ಷಯಜ್ಞ. ಬ್ರಹ್ಮಪುತ್ರ ಅಂತ ಅವನಿಗೆ ಹೆಸರೂ ಇದೆ. ಆವಿರ್ಭವಿಸಿದಂಥವನು ಅವನು ದಕ್ಷಯಜ್ಞ. ಆ ದಕ್ಷಯಜ್ಞಗೆ ಸುಮಾರು ಜನ ಮಕ್ಕಳಿರ್ತಾರೆ. ಅದರಲ್ಲಿ ಜಗನ್ಮಾತೆ ಆದಿಶಕ್ತಿಯೂ ಕೂಡ ಒಬ್ಬಳು. ಅದರಲ್ಲಿ 27 ಜನ ನಕ್ಷತ್ರಗಳಿಗೆ ಅಂತ ನಾವೇನು ಹೇಳ್ತೀವಿ, ಅಶ್ವಿನಿ ಭರಣಿ ಕೃತಿಕ ರೋಹಿಣಿ. ಆ 27 ಜನ ಹೆಣ್ಣು ಮಕ್ಕಳಲ್ಲಿನೂ ಗಿಂತ ಹೆಚ್ಚು ದೊಡ್ಡವಳು ಪಾರ್ವತಾಯಿ ಸತೀದೇವಿ ಅಂತ ಹೇಳಿ ಕರಿತೀವಿ. ಆದಿಶಕ್ತಿ ಸತೀದೇವಿ ಜಗನ್ಮಾತೆಯಾಗಿ, ಆದಿಶಕ್ತಿ ಜಗನ್ಮಾತೆ ಸತೀದೇವಿಯಾಗಿ ದಕ್ಷಯಜ್ಞನ ಮಗಳಾಗಿ ಹುಟ್ಟಿ ಬರ್ತಾಳೆ. ಹುಟ್ಟಿ ಬಂದ ನಂತರ ಈಶ್ವರನ್ನ ಆರಾಧನೆ ಮಾಡಿ, ಈಶ್ವರಾರಾಧನೆಯನ್ನು ಮಾಡಿ ಈಶ್ವರನ್ನೇ ಮದುವೆ ಮಾಡ್ಕೋಬೇಕು ಅಂತೇಳಿ ಇಷ್ಟಪಟ್ಟು ಛಲದಿಂದ ಭಗವಂತ ಈಶ್ವರನನ್ನು ಆರಾಧನೆ ಮಾಡಿ ಈಶ್ವರನನ್ನು ಮನ ಒಪ್ಪಿಸಿ ತಾಯಿ ಜಗನ್ಮಾತೆ ಈಶ್ವರನನ್ನು ವರಿಸ್ತಾಳೆ. ಆ ಈಶ್ವರನನ್ನು ವರಿಸಿದರೆ ಅವ್ರ ತಂದೆಗೆ ಇದು ಇಷ್ಟ ಆಗೋದಿಲ್ಲ. ಯಾಕೆ ಅಂತಂದರೆ ಅವನು ಸ್ಮಶಾನದಲ್ಲಿ ಓಡಾಡ್ತಕ್ಕಂಥವನು, ಹುಲಿ ಚರ್ಮ ಬಟ್ಟೆನೂ ಇಲ್ಲದೆ ಹುಲಿ ಚರ್ಮವನ್ನು ಮೈಗೆ ಸುತ್ತಕೊಂಡು ಓಡಾಡೋನು, ಕತ್ನಲ್ಲಿ ರುದ್ರಾಕ್ಷಿ ಮಾಲೆಗಳು ರುಂಡ ಮಾಲೆಗಳನ್ನೆಲ್ಲ ಹಾಕ್ಕೊಂಡು ಚಿತಾಭಸ್ಮವನ್ನೆಲ್ಲ ಮೈಗೆ ಹಚ್ಕೊಂಡು ಜಟಾಧಾರಿಯಾಗಿ ಅಸಹ್ಯವಾಗಿ ಗಡ್ಡ ಮೀಸೆ ಎಲ್ಲ ಬಿಟ್ಕೊಂಡು ಈ ರೀತಿಯಾಗಿ ನಿಂದನೆಯನ್ನು ದಕ್ಷಯಜ್ಞ ಮಾಡ್ತಾನೆ ಪರಮೇಶ್ವರನ ವಿರುದ್ಧವಾಗಿ. ಆ ಮಾತುಗಳನ್ನೆಲ್ಲ ದಕ್ಷಯಜ್ಞ ಹೇಳ್ತಾನೆ. ಯಾಕೆ ಅಂತಂದರೆ ವಿಷ್ಣು ಬ್ರಹ್ಮ ಎಲ್ಲ ಒಡವೆಗಳು ಸ್ವರ್ಣಮಯ ಅಲಂಕಾರಗಳಿಂದ ಅವರು ಅಲಂಕೃತರಾಗಿ ನೋಡಲಿಕ್ಕೆ ಒಳ್ಳೆ ವಸ್ತ್ರಗಳನ್ನು ಉಟ್ಟು ಭಾಳ ಅಂದವಾಗಿರ್ತಾರೆ. ಆದರೆ ಪರಮೇಶ್ವರ ಹಾಗಲ್ಲ, ಅವನು ನಿರಾಡಂಬರ. ಅವನಿಗೆ ಯಾವುದೂ ಬೇಕಾಗಿಲ್ಲ, ಅವನು ಯಾವುದಕ್ಕೂ ಅಂಟ್ಕೊಂಡಿಲ್ಲ. ಹೇಳಿದ್ನಲ್ಲ ಅವಧೂತ ಅಂತ ಹೇಳಿ, ಅವಧೂತರಿಗಿಂತ ಅವಧೂತ ಅವನು. ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ. ಅಣುರೇಣು ತೃಣ ಕಾಷ್ಟಗಳಿಂದ ಮಿಗಿಲಾದಂಥ ಅವನು ಯಾವುದಕ್ಕೂ ಪರಮೇಶ್ವರ ಆಸಕ್ತಿ ಇಲ್ಲದೇ ಇರತಕ್ಕಂಥವನು. ಬಟ್ಟೆ ಉಟ್ಕೋಬೇಕು, ಉಟ್ಕೊಂಡಿದ್ದಾನೆ ಅಷ್ಟೇ. ಅದು ಏನು
ಗಜ ಚರ್ಮಾಂಬರ ಅಂತ ಆನೆಯ ಚರ್ಮದಿಂದ ಮೈಗೆ ಬಟ್ಟೆ ರೂಪದಲ್ಲಿ ಧರಿಸಿರ್ತಕ್ಕಂಥವನು, ರುದ್ರಾಕ್ಷಿ ಮಾಲೆಗಳನ್ನು ಹಾಕ್ಕೊಂಡಿರ್ತಕ್ಕಂಥವನು, ಸ್ಮಶಾನದಲ್ಲಿ ಸುಟ್ಟಿರ್ತಕ್ಕಂಥ ಹೆಣದ ಬೂದಿಯನ್ನು ಮೈಗೆ ಹಚ್ಕೊಂಡಿರ್ತಕ್ಕಂಥವನು, ಕೂದಲುಗಳನ್ನು, ಗಡ್ಡೆಗಳನ್ನು, ಮೀಸೆಗಳನ್ನು ಬಿಟ್ಟಿರ್ತಕ್ಕಂಥವನು, ನೋಡಲಿಕ್ಕೆ ಭಯಂಕರವಾಗಿರ್ತಕ್ಕಂಥ ರೌದ್ರ ರೂಪದಲ್ಲಿರ್ತಕ್ಕಂಥ ರುದ್ರದೇವರನ್ನು ಈ ಶಿವ ಪರಮೇಶ್ವರನನ್ನು ತಾಯಿ ವರಿಸಿರ್ತಾಳೆ. ಅದು ಇವನಿಗೆ ಆಗೋದಿಲ್ಲ. ಯಾರಿಗೆ? ದಕ್ಷಯಜ್ಞನಿಗೆ. ನನ್ನ ಮಗಳು ಈ ರೀತಿ ನನ್ನ ಮಾತನ್ನು ಕೇಳದೆ ಹೋಗಿ ಪರಮೇಶ್ವರನನ್ನು ಪ್ರೀತಿಸಿ ಮದುವೆ ಆಗಿಬಿಟ್ಲಲ್ಲ ಅನ್ನೋ ಕೋಪ ಬಹಳ ಇರುತ್ತೆ. ಒಂದು ಸಾರಿ ಲೋಕ ಕಲ್ಯಾಣಾರ್ಥವಾಗಿ ಒಂದು ದೊಡ್ಡ ಯಜ್ಞವನ್ನು ಆಯೋಜನೆ ಮಾಡಿರ್ತಾನೆ ದಕ್ಷಯಜ್ಞ. ಎಲ್ಲರನ್ನೂ ಕರೆದಿರ್ತಾರೆ. ದಿಕ್ಪಾಲಕರು, ದೇವೇಂದ್ರಾದಿ ದೇವಲೋಕಗಳಿಂದ ದೇವತೆಗಳು, ಯಕ್ಷರರು, ಕಿನ್ನರರು, ಬ್ರಹ್ಮಲೋಕದಿಂದ ಬ್ರಹ್ಮ, ಸ್ವರ್ಗದಿಂದ ವಿಷ್ಣುವನ್ನು, ಎಲ್ಲರನ್ನೂ ದೇವಾದಿ ದೇವತೆಗಳು, ಋಷಿಗಳು, ಸಪ್ತ ಋಷಿಗಳು, ಎಲ್ಲ ಯಕ್ಷ, ಕಿನ್ನರ, ಗಂಧರ್ವ, ಸಿದ್ಧ, ಚಾರಣರು ಎಲ್ಲರನ್ನೂ ಕರೆದಿರ್ತಾರೆ. ಎಲ್ಲರಿಗೂ ಆಹ್ವಾನವಾಗಿರುತ್ತೆ. ಆದರೆ ಪರಮೇಶ್ವರನಿಗೆ ಆಹ್ವಾನ ಹೋಗಿರೋದಿಲ್ಲ. ಪರಮೇಶ್ವರ ಅಲ್ಲಿ ಪರಮೇಶ್ವರನಿಗೆ ಆಹ್ವಾನವೇ ಇರೋದಿಲ್ಲ. ಸರಿ, ಈ ವಿಚಾರ ತಾಯಿಯಾಗಿರ್ತಕ್ಕಂಥ ಸತೀದೇವಿಗೆ ತಿಳಿಯುತ್ತೆ, ಜಗನ್ಮಾತೆಗೆ ತಿಳಿಯುತ್ತೆ. ನನ್ನ ತಂದೆ ಒಂದು ದೊಡ್ಡ ಯಾಗವನ್ನು ಮಾಡ್ತಾ ಇದ್ದಾರೆ. ಸರಿ, ನನ್ನ ತಂದೆ ಕರಿಬಹುದು ಅಂತ ನಿರೀಕ್ಷೆ ತಾಯಿಗೂ ಇರುತ್ತೆ. ಆದರೆ ಆ ನಿರೀಕ್ಷೆ ಸುಳ್ಳಾಗುತ್ತೆ. ದಕ್ಷಯಜ್ಞನಿಂದ ಯಾವುದೇ ಆಹ್ವಾನ ಬರೋದಿಲ್ಲ. ಸರಿ, ತನ್ನ ಗಂಡನ ಬಳಿ ಹೋಗಿ ಹೇಳ್ತಾಳೆ, ಈ ರೀತಿ ನನ್ನ ತಂದೆ ಯಾಗವನ್ನು ಮಾಡ್ತಾ ಇದ್ದಾರೆ, ನಾವು ಹೋಗೋಣ ಬನ್ನಿ ಅಂತ. ನ್ಯಾಚುರಲ್ಲು, ಎಲ್ಲರಿಗೂ ಸ್ವಾಭಾವಿಕ ಅದು. ನಾನು ಬರೋಲ್ಲ, ನಿನ್ನ ತಂದೆ ನನ್ನನ್ನು ಆಹ್ವಾನ ಮಾಡಿಲ್ಲ, ಹಾಗಾಗಿ ನಾನು ಬರೋದಿಲ್ಲ. ಮನೆ ಅಳಿಯನಾಗಿ ನನ್ನನ್ನೇ ಕರೀಲಿಲ್ಲ ಅವನು. ಆಗಿರಬೇಕಾದ್ರೆ ನಾನು ಹೆಂಗೆ ಬರೋಕ್ಕಾಗ ಸಾಧ್ಯ? ಬೇಡ, ಬಿಟ್ಬಿಡು, ಇದು ಯಾಕೆ ಸುಮ್ಮನೆ ಅಂತ ಹೇಳಿ ಸಮಾಧಾನವನ್ನು ಮಾಡ್ತಾರೆ ಪರಮೇಶ್ವರ ತಾಯಿ ಸತಿಗೆ. ಆದರೆ ಸತೀದೇವಿ ಈ ವಿಚಾರವನ್ನು ಅಲ್ಲಿಗೆ ನಿಲ್ಲಿಸೋದಿಲ್ಲ. ಯಾಕೆ ಅಂತಂದರೆ, ಎಷ್ಟೇ ಆದರೂ ತವರು ಮನೆ ಒಂದು ಪಾಶ ಎಳೀತಾ ಇರುತ್ತೆ ಅನ್ನೋ ಹಿಂಸೆ. ನನ್ನ ತಂದೆ ನನ್ನ ಗಂಡನಿಗೆ ಈ ರೀತಿ ಅವಮಾನ ಮಾಡಿಬಿಟ್ರಲ್ಲ, ಇಡೀ ಪ್ರಪಂಚ ಜಗತ್ತೇ ನನ್ನ ಗಂಡನಿಗೆ ಕಾಲು ಕೆಳಗಡೆಗೆ ಬಿದ್ದು ನಮಸ್ಕಾರ ಮಾಡುತ್ತೆ. ಅಂಥ ಪರಮೇಶ್ವರನಿಗೆ ಇವತ್ತಿನ ದಿವಸ ಇವನು ಆಹ್ವಾನ ಕೊಡದೆ ಈ ರೀತಿ ಅವಮಾನ ಮಾಡಿದಾರಲ್ಲ, ನನ್ನ ಗಂಡನಿಗೆ ಅವಮಾನ ಮಾಡಿಬಿಟ್ರಲ್ಲ ಅಂಥೇಳಿ ತಾಯಿಗೆ ಬಹಳ ದುಃಖ ಆಗುತ್ತೆ. ತಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಅವಳು ಗಂಡನ ಹೋಗಿ ಕೇಳ್ತಾಳೆ. ಕೇಳಿದ್ರೆ ಗಂಡ ಒಪ್ಪೋದಿಲ್ಲ, ಯಾರೂ ಪರಮೇಶ್ವರ ಒಪ್ಪೋದಿಲ್ಲ. ಬೇಡ, ನಾನು ಹೋಗೋದು ಬೇಡ, ನೀನು ಹೋದರೆ ನನಗೆ ಅವಮಾನ ಆಗುತ್ತೆ, ಬೇಡ ಅಂತೇಳಿ ಸಮಾಧಾನ ಮಾಡಲಿಕ್ಕೆ ಹೋಗ್ತಾನೆ. ತಾಯಿ ಕೇಳೋಲ್ಲ, ಇಲ್ಲ ನಾನು ಹೋಗಲೇಬೇಕು, ನಾನು ನಮ್ಮ ಅಪ್ಪನಿಗೆ ಬುದ್ಧಿ ಕಳಿಸ್ಲೇಬೇಕು, ನನ್ನ ಗಂಡನಿಗೆ ಅವಮಾನ ಆದರೆ ನಾನು ಬಿಡೋದಿಲ್ಲ ಅಂಥೇಳಿ ತಾಯಿನೂ ಅದಕ್ಕೆ ವಿಚಾರವಾಗಿ ಬಹಳಷ್ಟು ವಾದ ವಿವಾದಗಳು ನಡೆಯುತ್ತೆ. ಕೊನೆಯದಾಗಿ ಆಯಿತು, ನೀನಿಷ್ಟ ಏನು ಮಾಡ್ಕೊಳ್ತೀಯ ಮಾಡ್ಕೋಬೋಗು ಅಂಥೇಳಿ ಪರಮೇಶ್ವರ ಬೈದು ಕಳಿಸ್ಬಿಡ್ತಾನೆ. ಸರಿ ಆಯಿತು ಅಂಥೇಳಿ ತಾಯಿ ಆದರೂ ಬಿಡೋದಿಲ್ಲ. ನಂದಿಕೇಶ ಸರಿ ಹೋಗಿ ಹೊರಡಬೇಕಾದ್ರೆ ಜೊತೆಯಲ್ಲಿ ನಂದಿಕೇಶ್ವರನ್ನ ಜೊತೆಲಿಟ್ಟು ಕಳಿಸ್ತಾನೆ. ಒಬ್ಬರನ್ನೇ ಕಳಿಸೋದಿಲ್ಲ ಪರಮೇಶ್ವರ, ಜೊತೆಲಿ ನಂದಿ ಹೋಗ್ತಾನೆ. ಸರಿ, ಯಜ್ಞಶಾಲೆಗೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ಎಲ್ಲರೂ ಆಸನಗಳಲ್ಲಿ ಆಸೀನರಾಗಿರ್ತಾರೆ. ಬ್ರಹ್ಮ, ವಿಷ್ಣು, ದೇವೇಂದ್ರಾದಿಗಳು, ಸಪ್ತಋಷಿಗಳು, ಯಕ್ಷರು, ಕಿನ್ನರು, ಗಂಧರ್ವರು, ಚಾರಣರು, ಸಿದ್ಧರು, ಚಾರಣರು ಎಲ್ಲರೂ ಆಸನಗಳಲ್ಲಿ ಕೂತಿರ್ತಾರೆ. ಆದರೆ ತನ್ನ ಗಂಡ ಮಾತ್ರ ಅಲ್ಲಿ ಇರೋದಿಲ್ಲ. ಅದನ್ನು ನೋಡಿ ತಾಯಿಗೆ ಬಹಳ ದುಃಖ ಆಗುತ್ತೆ. ನನ್ನ ಗಂಡ ಏನು ತಪ್ಪು ಮಾಡಿದ್ದ, ನನ್ನ ಗಂಡನ ಯಾಕೆ ಕರೀಲಿಲ್ಲ ಇವರು ಅಂತೇಳಿ. ಅವನು ಯಾಕೆ ಕರೀಲಿಲ್ಲ ಅಂದರೆ, ಒಂದು ಅವನಲ್ಲಿ ಏನು ಹೇಳ್ತೀವಿ, ಆಸ್ತಿ ಐಶ್ವರ್ಯ ಅಂತ ಒಡವೆಗಳು, ಈ ಥರ ನಿರಾಡಂಬರ ಪರಮೇಶ್ವರ. ಅವನಿಗೆ ಈ ಥರ ಒಡವೆ ವಸ್ತ್ರ ಇದಾಗಲಿ ಅಥವಾ ಒಂದು ಮನೆ ಆಗಲಿ, ಎಲ್ಲೋ ಗುಹೆಗಳಲ್ಲಿ ವಾಸ ಮಾಡ್ತಾನೆ, ಸ್ಮಶಾನದಲ್ಲಿ ಮಲ್ಕೊಳ್ತಾನೆ, ಈ ರೀತಿಯಾಗಿರ್ತಕ್ಕಂಥ ಅವನಿಗೆ ಅಂತ ಯಾವುದೇ ಲೋಕ ಗೀಕ ಇನ್ನೊಂದು ಮಗದೊಂದಿಲ್ಲ. ಎಲ್ಲೋ ಕೈಲಾಸ ಪರ್ವತದಲ್ಲಿ 5 ಗಡ್ಡೆಗಳ ಮೇಲೆ ಕೂತ್ಕೊಂಡು ಜಪ ಮಾಡ್ತಾ ಇರ್ತಾನೆ. ಅವನ ವಿಧಾನಗಳೇ ಒಂದು ವಿಚಿತ್ರವಾಗಿರ್ತಕ್ಕಂಥ ಅಭ್ಯಾಸಗಳು ಪರಮೇಶ್ವರನಲ್ಲಿ ಇರುತ್ತೆ. ಯಾವುದಕ್ಕೂ ಅದೇ ಹೇಳಿದ್ನಲ್ಲ, ಯಾವುದಕ್ಕೂ ಅಂಟ್ಕೊಂಡಿರೋದಿಲ್ಲ ಅವನು. ನಾನು ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ವೇದವ್ಯಾಸರು ಒಂದು ಸಂದರ್ಭದಲ್ಲಿ ಮಹಾಭಾರತದಲ್ಲಿ ಒಂದು ಕಥೆ ಹೇಳ್ತಾರೆ. ನರನಾರಾಯಣರು ಯಾರು ಅಂತ ಹೇಳಿ ಕೇಳಿದಾಗ, ನರನಾರಾಯಣರು ಇಬ್ಬರು ವಿಷ್ಣುನೇ, ನರನೂ ವಿಷ್ಣುನೇ, ನಾರಾಯಣನೂ ವಿಷ್ಣುನೇ. ನರನಾರಾಯಣರು ಸುಮಾರು 76,000 ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾರೆ ಶಿವನನ್ನು ಕುರಿತು. ವಿಷ್ಣು ದೊಡ್ಡವನು, ಶಿವ ದೊಡ್ಡವನು ಅಂದರೆ ಅಲ್ಲಿ ಇಬ್ಬರೂ ದೊಡ್ಡವರಲ್ಲ, ಇಬ್ಬರಿಗೂ ಭೇದ ಇಲ್ಲ. ಶಿವ ವಿಷ್ಣು ಇಬ್ಬರಿಗೂ ಭೇದ ಇಲ್ಲ. ವಿಷ್ಣು ನರನಾರಾಯಣ ರೂಪದಲ್ಲಿ ಬಂದು 76,000 ವರ್ಷಗಳ ಕಾಲ ತಪಸ್ಸನ್ನು ಮಾಡಿರ್ತಾರೆ. ಮಾಡಿ ಯಾರನ್ನ ಕುರಿತು ತಪಸ್ಸು ಮಾಡ್ತಾರೆ? ಶಿವನ ಕುರಿತೇ ತಪಸ್ಸು ಮಾಡಿರ್ತಾರೆ. ಆ ಶಿವ ಪ್ರತ್ಯಕ್ಷ ಆದಾಗ ಅದು ವರಗಳು ಕೊಟ್ಟ ಅದು ಬೇರೆ ಕತೆ, ಅದು ಮಹಾಭಾರತದಲ್ಲಿ ಬರುತ್ತೆ.
ನಾನು ಯಾಕೆ ಈ ಮಾತು ಹೇಳಿದೆ ಅಂತಂದರೆ, ಅಂಥ ಪರಮೇಶ್ವರ ಮಹಾವಿಷ್ಣುವಿಗೆ ಸುದರ್ಶನ ಚಕ್ರವನ್ನು ಕೊಟ್ಟಂಥವನು, ನಾರಾಯಣಾಸ್ತ್ರವನ್ನು ಕೊಟ್ಟಂಥವನು ಪರಮೇಶ್ವರ. ಅಂಥ ಮಹಾವಿಷ್ಣುವನ್ನ ಕರೆದಿದ್ದಾನೆ. ಆದರೆ ಈ ಶಿವನ ದಕ್ಷ ಯಜ್ಞ ಕರೆದಿರೋದಿಲ್ಲ. ಸರಿ, ಯಜ್ಞದಲ್ಲಿ ಬರ್ತಾಳೆ, ತಂದೆ ಮಗಳಿಗೆ ವಾಗ್ವಾದ ಆಗುತ್ತೆ. ಅದಕ್ಕೆ ತಂದೆ ಬೈದು ಬಿಡ್ತಾನೆ ಮಗಳನ್ನು. ನಿನಗೆ ಏನು ನಿನ್ನ ಗಂಡನ ಹತ್ರ ಏನಿದೆ, ಏನು ಆಸ್ತಿ ಇದೆಯಾ, ಐಶ್ವರ್ಯ ಇದೆಯಾ, ಲೋಕ ಇದೆಯಾ, ನಿರಾಡಂಬರನಾಗಿದ್ದಾನೆ. ಅದ್ಯಾವುದೋ ಗಜ್ಜರ ಆನೆ ಚರ್ಮ ಸುತ್ಕೊಂಡು ಸುತ್ತಾಡ್ತಾ ಇರ್ತಾನೆ. ಚಿತಾಭಸ್ಮ ಸ್ಮಶಾನದಲ್ಲಿ ಸುಟ್ಟಾಕಿರೋ ಎಣದ ಬೂದಿನ ಮೈಗೆಲ್ಲ ಹಚ್ಕೊಂಡು ಓಡಾಡ್ತಾ ಇರ್ತಾನೆ. ಕತ್ತಲ್ಲಿ ರುದ್ರಾಕ್ಷಿ ಮಾಳೆಗಳು ಹಾಕ್ಕೊಂಡಿರ್ತಾನೆ. ಜಟಾಧಾರಿ, ಅವನಿಗೆ ಉಟ್ಕೊಳ್ಳೋಕೆ ಬಟ್ಟೆ ಇಲ್ಲ, ತಿನ್ನೋಕೆ ಅನ್ನ ಇಲ್ಲ, ಇರೋದಕ್ಕೆ ಮನೇನೂ ಇಲ್ಲ. ಎಲ್ಲೋ ಅಲ್ಲೆಲ್ಲ ಗುಹೆಗಳಲ್ಲಿ, ಪಾತಾಳಗಳಲ್ಲಿ, ಐಸ್ಗಡ್ಡೆಗಳ ಮೇಲೆ ಕೂತ್ಕೊಂಡು ಜಪ ಮಾಡ್ತಾ ಇರ್ತಾನೆ. ಅಂಥವ್ನು ಬಂದು ಇಲ್ಲಿ ಬಂದರೆ ನನಗೆ ಎಷ್ಟು ಅವಮಾನ ಆಗುತ್ತೆ. ಅವನಿಗೇನೂ ಇಲ್ಲ, ಅವನು ಭಿಕ್ಷುಕನ ಥರ ಇರ್ತಾನೆ ಯಾವಾಗಲೂ ಅನ್ನೋ ರೀತಿಯಲ್ಲಿ ತಾಯಿಯನ್ನು ನಿಂದಿಸ್ತಾನೆ. ಜಗನ್ಮಾತೆ ಸತಿ ಮುಂದೆ ನಿಂದಿಸಿದಾಗ ತಾಯಿಗೆ ಭಾಳ ಕೋಪ ಬಂದುಬಿಡುತ್ತೆ. ಆವಾಗ ಹೇಳ್ತಾಳೆ, ನೀವು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆಲ್ಲ ಬೈದು ಬಿಡ್ತಾಳೆ ತಾಯಿ. ನೀವು ಇಂಥ ಒಬ್ಬ ನೀಚ ತಂದೆ ಯಜ್ಞ ಮಾಡ್ತಾ ಇದ್ದಾರೆ ಅಂದರೆ ನೀವೆಲ್ಲ ಬಂದಿದ್ದೀರಲ್ಲ, ನಿಮಗಾದರೂ ಬುದ್ಧಿ ಬೇಡವಾ? ಪರಮೇಶ್ವರ ಎಂಥವನು ಅನ್ನೋದು ಗೊತ್ತಿಲ್ವಾ ನಿಮಗೆ? ಪರಮೇಶ್ವರನ ಶಕ್ತಿ ಏನು ಅಂತ ಗೊತ್ತಿಲ್ವಾ ನಿಮಗೆ ಅಂತ ಹೇಳಿಬಿಟ್ಟು ಕೊನೆಯದಾಗಿ ಬೇಜಾರು ಮಾಡಿಕೊಂಡು, ಆಯಿತು ನೀನು ಯಜ್ಞ ಮಾಡ್ತಾ ಇದೆಯಲ್ಲ, ನಿನ್ನ ಯಜ್ಞ ಸರ್ವನಾಶವಾಗೋಗಲಿ, ನಿನ್ನ ಯಜ್ಞವೇ ಸರ್ವನಾಶವಾಗೋಗಲಿ, ನಿನ್ನ ಯಜ್ಞ ಫಲ ನಿನಗೆ ಸಿಗದೆ ಹೋಗಲಿ, ಇಲ್ಲಿಗೆ ನೀನು ಸರ್ವನಾಶವಾಗೋಗು ಅಂತ ಹೇಳಿ ತಾಯಿ ತಂದೆಗೆ ಶಾಪವನ್ನು ಕೊಟ್ಬಿಡ್ತಾಳೆ. ಜಗನ್ಮಾತೆ ಮಗಳಾಗಿರ್ತಕ್ಕಂಥ ಸತೀದೇವಿನೇ ಜಗನ್ಮಾತೆ ತಂದೆ ಆಗಿರ್ತಕ್ಕಂಥ ದಕ್ಷಯಜ್ಞನಿಗೆ ಶಾಪ ಕೊಟ್ಟು ಅವನು ಏನು ಯಜ್ಞ ಮಾಡ್ತಾ ಇರ್ತಾನೆ ಅದೇ ಯಜ್ಞಕುಂಡದಲ್ಲಿ ಹೋಗಿ ಬಿದ್ದೋಗ್ಬಿಡ್ತಾಳೆ. ಆ ಬೆಂಕಿನಲ್ಲಿ ಬಿದ್ದು ತಾಯಿ ಸುಟ್ಟೋಗ್ತಾಳೆ. ಸುಟ್ಟೋದಾಗ ಎಲ್ಲರೂ ಹೆದರ್ಕೊಂಡು ಓಡೋಗ್ತಾರೆ. ಹೋದಾಗ ಭಾಳ ಎಲ್ಲರೂ ಹೆದರ್ಕೊಂಡು ಓಡೋಗ್ತಾರೆ. ಈ ವಿಚಾರವನ್ನು ಜೊತೆಯಲ್ಲಿ ಬಂದಿರತಕ್ಕಂಥ ನಂದಿಕೇಶ್ವರನ ಏನಿರ್ತಾನೆ ಅವನೋಗಿ ಪರಮೇಶ್ವರನಿಗೆ ವಿಚಾರವನ್ನು ತಿಳಿಸ್ತಾನೆ. ಅಮ್ಮ ಈ ರೀತಿ ಮಾಡ್ಕೊಂಬಿಟ್ರು, ದೇಹತ್ಯಾಗವನ್ನು ದೇಹವನ್ನು ಸುಟ್ಕೊಂಡು ದೇಹವನ್ನು ಕಳ್ಕೊಂಬಿಟ್ಟಿದ್ದಾರೆ, ಸತ್ತೋಗಿದ್ದಾರೆ ಅನ್ನತಕ್ಕಂಥ ಪರಮೇಶ್ವರನಿಗೆ ಬಹಳ ಕೋಪ ಬಂದುಬಿಡುತ್ತೆ. ಇದೇನಿದು, ನನ್ನನ್ನು ದೂಷಣೆ ಮಾಡ್ದ ಸರಿ, ಆದರೆ ನನ್ನ ಹೆಂಡತಿ ಹೋಗಿ ಬೆಂಕಿಯಲ್ಲಿ ಬೀಳೋ ರೀತಿಯಲ್ಲಿ ಇವರು ಮಾತಾಡಿದಾರಲ್ಲ ಅಂತ ಕೋಪ ಬಂದು ತನ್ನ ಜಟೆಯಿಂದ ವೀರಭದ್ರನ ಸೃಷ್ಟಿ ಮಾಡ್ತಾನೆ. ವೀರಭದ್ರ ತನ್ನ ಜಟೆಯಿಂದ ಬರ್ತಾನೆ. ಬಂದು ಹೋಗಲ್ಲ, ಅವನು ಬುದ್ಧಿ ಕಳಿಸ್ಬಿಟ್ಟು ಬಾ ಅಂತೇಳಿ ವೀರಭದ್ರನ ಕಾಲಭೈರವರನ್ನ ಇಬ್ಬರನ್ನೂ ಸೃಷ್ಟಿ ಮಾಡಿ ಕಳಿಸ್ತಾನೆ. ತನ್ನ ಜಟೆಯಿಂದ ಹುಟ್ಟಿದವಂಥವರು ಅವರಿಬ್ಬರು. ಸರಿ, ಅವರು ನಂದಿಕೇಶ್ವರನ ಜೊತೆ ಕರ್ಕೊಂಡೋಗಿ ಅಲ್ಲಿ ಮುಂದೆ ಎಲ್ಲ ಗೊತ್ತಲ್ವಾ, ಯುದ್ಧ ಆಗುತ್ತೆ, ಎಲ್ಲರನ್ನೂ ಸಾಯಿಸ್ತಾರೆ. ದಕ್ಷಯಜ್ಞನೂ ಅವನು ಸಾಯಿಸಿಬಿಡ್ತಾನೆ ತನ್ನ ಖಡ್ಗದಿಂದ ವೀರಭದ್ರ. ಸರಿ, ಎಲ್ಲರೂ ಸತ್ತ ನಂತರ ತಾಯಿ ಎತ್ಕೊಂಡು ಕಾಳಭೈರವ ಬರ್ತಾನೆ. ಬಂದಾಗ ಅದನ್ನು ನೋಡಿಬಿಟ್ಟು ಈಶ್ವರನಿಗೆ ಭಾಳ ಮನಸ್ಸಿಗೆ ನೋವಾಗುತ್ತೆ. ಅವನೇ ಒಂದು ರೀತಿ ಡಿಪ್ರೆಷನ್ಗೆ ಹೊಟ್ಟೋಗ್ತಾನೆ. ಮನಸ್ಸು ಚಂಚಲತೆಯಿಂದ ಬಹಳ ನೋವನ್ನು ಬಂದು ಆ ತಾಯಿಯನ್ನು ತನ್ನ ಭುಜದ ಮೇಲೆ ಹಾಕ್ಕೊಂಡು ಒಂದು ರೀತಿ ಮನಸ್ಸಿಗೆ ನೋವುಂಟು ಮಾಡಿಕೊಂಡು ಡಿಪ್ರೆಷನ್ ಆಗಿ ಹೊಟ್ಟೋಗ್ತಾನೆ ಪರಮೇಶ್ವರ. ಹಾಗೆ ಹೋದಾಗ ಅವನ ಪರಮೇಶ್ವರನ ಎದುರುಗಡೆ ಬಂದು ನಿಂತು ಸಮಾಧಾನ ಮಾಡೋ ಶಕ್ತಿ ಯಾರಿಗೂ ಇರೋದೆ. ಯಾಕೆಂದರೆ ಅವ್ನು 3 ಕಣ್ಣು ತೆಗೆದುಬಿಟ್ಟಿರ್ತಾರೆ. ಪರಮೇಶ್ವರನ 3ನೇ ಕಣ್ಣು ತೆಗೆದಿರ್ತಕ್ಕಂಥ ಸಂದರ್ಭದಲ್ಲಿ ಯಾರು ಎದುರುಗಡೆ ಹೋಗೋ ಧೈರ್ಯ ಬ್ರಹ್ಮ ವಿಷ್ಣುಗಳಿಗೆ ಆ ಒಂದು ಇದು ಇರೋದಿಲ್ಲ. ಏನು ಮಾಡೋದು? ಇವಾಗ ಪರಮೇಶ್ವರನ ಸಮಾಧಾನ ಮಾಡಬೇಕು. ತಾಯಿ ಹೆಂಗಿದ್ರೂ ಹೊಟ್ಟೋಗಿದ್ದಾಳೆ, ಮತ್ತು ತಾಯಿಯನ್ನು ಜೀವಂತ ಮಾಡೋಕ್ಕಾಗೋದಿಲ್ಲ, ಸತಿ ತೀರೋಗಿದ್ದಾಳೆ. ಹೆಣ ಇಟ್ಕೊಂಡು ಭುಜದ ಮೇಲೆ ಹಾಕ್ಕೊಂಡು ಪರಮೇಶ್ವರ ಊರು ಸುತ್ತಾ ಇದ್ದಾನೆ. ಏನು ಮಾಡೋದು ಇವಾಗ? ಎದುರುಗಡೆ ಹೋಗೋಕ್ಕೂ ಆಗಲ್ಲ. ಎದುರುಗಡೆ ಹೋದರೆ ನಾವೇ ಸುಟ್ಟೋಗ್ತೀವಿ. ಆ ಪರಮೇಶ್ವರನ ಏನು ಮಾಡೋದು? ದೇವಾದಿ ದೇವತೆಗಳು ಎಲ್ಲ ಬಂದು ಬ್ರಹ್ಮನ ಹತ್ರ ಕೇಳ್ತಾರೆ. ಬ್ರಹ್ಮ ನನಗೆ ಗೊತ್ತಿಲ್ಲ, ನಾವು ನಡಿ ಅಂತೇಳಿ ಬ್ರಹ್ಮಾದಿ ದೇವತೆಗಳು ಸಹ ಸೇರಿಕೊಂಡು ವಿಷ್ಣುವನ ಹತ್ರ ಹೋಗ್ತಾರೆ. ವಿಷ್ಣು ಕೇಳಿದ್ರೆ ನಾನು ಏನೂ ಮಾಡೋಕ್ಕಾಗಲ್ಲ, ನನಗೂ ಇದು ಪರಮೇಶ್ವರನನ್ನು ಎದುರಿಸಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ವಿಚಾರ, ಇದಕ್ಕೇನಾದರೂ ಉಪಾಯ ಮಾಡೋಣ ಅಂದಾಗ ಪರಮೇಶ್ವರನೇ ಸುದರ್ಶನ ಚಕ್ರವನ್ನು ವಿಷ್ಣು ಕೊಟ್ಟಿರ್ತಾನೆ. ಚಕ್ರಧಾರಿ ಅಂತ, ಚಕ್ರಧಾನಧಾರಿ ಅಂತ ಚಕ್ರವನ್ನು ಪರಮೇಶ್ವರ ವಿಷ್ಣು ಕೊಟ್ಟಿರ್ತಾನೆ. ಏನು ಮಾಡೋದು? ಎದುರುಗಡೆ ಅಂತೂ ಹೋಗೋಕ್ಕಾಗಲ್ಲ. ಮತ್ತು ಹೆಂಗೆ ಈ ವಿಚಾರ, ಇವ್ರನ್ನ ಪ್ರಾಬ್ಲಮ್ ಸಾಲ್ವ್ ಮಾಡೋದು, ಈ ಸಮಸ್ಯೆಯನ್ನು ಪರಿಹಾರ ಹೇಗೆ ಕಂಡುಹಿಡ್ಕೊಳ್ಳೋದು ಅಂದಾಗ ವಿಷ್ಣು ಸರಿ ಆಯಿತು,
ಏನೋ ಒಂದು ಮಾಡೋಣ ಅಂಥೇಳಿ ತನ್ನ ಸುದರ್ಶನ ಚಕ್ರವನ್ನು ಬಿಡ್ತಾನೆ. ತನ್ನ ಚಕ್ರವನ್ನು ಬಿಟ್ಟು ಅಟ್ಲೀಸ್ಟ್ ಆ ದೇಹ ಇಲ್ಲ ಅಂತಂದ್ರೆ ಆದರೂ ಪರಮೇಶ್ವರ ಆ ವೈರಾಗ್ಯದಿಂದ ವಿಮುಕ್ತಿಯನ್ನು ಹೊಂದುತ್ತಾನ ಅನ್ನೋ ಒಂದು ಆಸೆ ಇಟ್ಕೊಂಡು ಸುದರ್ಶನ ಚಕ್ರವನ್ನು ದೇಹದ ಮೇಲೆ ಬಿಡ್ತಾನೆ. ಪಾರ್ವತಿಯ ಆ ಸತೀದೇವಿಯ ದೇಹದ ಮೇಲೆ ಪ್ರಹಾರ ಮಾಡಿದಾಗ ದೇಹ 106 ತುಂಡುಗಳಾಗಿ ಚಕ್ರ ತುಂಡಾಗಿ ಚಕ್ರ ತುಂಡರಿಸ್ಬಿಡುತ್ತೆ. ತುಂಡರಿಸಿದಾಗ ದೇವಿಯ ಒಂದೊಂದು ಭಾಗಗಳೂ ಬೆರಳು, ಉಗುರು, ಕೂದಲು, ತಲೆ, ಕಣ್ಣು, ಮೂಗು, ಬಾಯಿ, ತೊಡೆಗಳು, ಹೊಟ್ಟೆ, ದೇಹ, ಎದೆ, ಕಾಲುಗಳು, ಪಾದಗಳು ಒಂದೊಂದು ಕಡೆ ಹೋಗಿ ಬೀಳುತ್ತೆ. ಆ ಬಿದ್ದಂಥ ಜಾಗಗಳೇ ಶಕ್ತಿಪೀಠಗಳು ಅಂತ ಹೇಳಿ ಆಗಿರ್ತಕ್ಕಂಥದ್ದು. ಈ ಶಕ್ತಿಪೀಠಗಳಲ್ಲಿ ಮುಖ್ಯವಾಗಿ ಅಮ್ಮನವರ ಯೋನಿ ಭಾಗ ಹೋಗಿ ಒಂದು ಕಡೆ ಬೀಳುತ್ತೆ. ಅಸ್ಸಾಂನ ಗುವಾಹಟಿ ಹತ್ರ ಇರ್ತಕ್ಕಂಥ ಕಾಮಾಖ್ಯ ಪೀಠ ಅಂತ ಏನಾಗುತ್ತೆ ನಾವು ಕರಿತಾ ಇದ್ದೀವಿ. ಆ ಸ್ಥಳದಲ್ಲಿ ನೀಲಾಚಲ ಪರ್ವತ ಅಂತ ಇದೆ. ಆ ನೀಲಾಚಲ ಪರ್ವತದ ಮೇಲೆ ಹೋಗಿ ಬೀಳುತ್ತೆ ಆ ಅಮ್ಮನವರ ಯೋನಿ ಭಾಗ. ಆ ಬಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಶಕ್ತಿಪೀಠವಾಗುತ್ತೆ. ಅದು ಸಾವಿರಾರು ವರ್ಷಗಳಿಂದ ಇದೆ, ಅದು ಲಕ್ಷಾಂತರ ವರ್ಷಗಳಿಂದ ಇದೆ, ಲಕ್ಷಾಂತರ ವರ್ಷಗಳಿಂದ ಇದೆ. ಅದು ಇವತ್ತಿಂದಲ್ಲ, ಮಹಾಭಾರತದಲ್ಲಿ 5000 ವರ್ಷಗಳ ಹಿಂದೆ ಮಹಾಭಾರತ ನಡೆಯೋದಿರೋದು. ಆ ಮಹಾಭಾರತದಲ್ಲೂ ಈ ಕಾಮಾಖ್ಯ ಪೀಠದ ಉಲ್ಲೇಖ ಇದೆ. ಪಾಂಡವರ ವನವಾಸದ ಟೈಮ್ನಲ್ಲಿ ಅಲ್ಲಿಗೂ ಹೋಗಿದ್ದು ಅನ್ನೋ ಅದ್ರ ಬಗ್ಗೆ ಇದೆ. ರಾಮಾಯಣದಲ್ಲೂ ಬರುತ್ತೆ ಅನ್ನೋ ವಿಚಾರವನ್ನು ಕೇಳಿದ್ದೀನಿ ನಾನು. ಹಾಗಾಗಿ ಕಾಮಾಖ್ಯ ಪೀಠ ಲಕ್ಷಾಂತರ ವರ್ಷಗಳ ಹಳೆಯದು, ಇವತ್ತಿಂದ ಹೊಸದಾಗಿ ಆಗಿರ್ತಕ್ಕಂಥದ್ದಲ್ಲ. ಅಮ್ಮನವರ ದೇಹದ ಒಂದು ಭಾಗ ಅಲ್ಲಿ ಬಿದ್ದಿರುತ್ತೆ. ಇವಾಗ ಜಮ್ಮು ಕಾಶ್ಮೀರದಲ್ಲಿ ವೈಷ್ಣೋದೇವಿ ಇದೆ, ಅದು ಒಂದು ಶಕ್ತಿಪೀಠ. ಕಾಶಿನೂ ಒಂದು ಶಕ್ತಿಪೀಠ. ಕಾಶಿನಲ್ಲಿ ಅಮ್ಮನವರ ಒಂದು ದೇಹದ ಭಾಗ ಒಂದು ಬಿದ್ದಂಥ ಜಾಗ ಕಾಶಿ. ಆಮೇಲೆ ಗಯಾದಲ್ಲಿದೆ, ಗಯಾ ಹತ್ರ ಒಂದು ಮಂಗಳಾದೇವಿ ಅಂತಲೇ ಏನೋ ಇದೆ, ಅಲ್ಲೂ ಒಂದು ಶಕ್ತಿಪೀಠ ಇದೆ. ಈ ರೀತಿ ದೇಶದ ನಮ್ಮ ಭಾರತ ದೇಶದ, ಈಗಿನ ಭಾರತ ದೇಶ ಅಲ್ಲ, ಹಳೆಯ ಭಾರತ ದೇಶದ, ಪಾಕಿಸ್ತಾನದಲ್ಲಿದೆ, ಆಫ್ಘಾನಿಸ್ತಾನದಲ್ಲಿದೆ, ಮ್ಯಾನ್ಮಾರ್ನಲ್ಲಿದೆ, ಬರ್ಮಾ ಅಂತ ಇವಾಗ ಏನು ಕರಿತೀವಿ ಮ್ಯಾನ್ಮಾರ್ ಅಂತ, ಅಲ್ಲಿದೆ, ಬಾಂಗ್ಲಾದೇಶನಲ್ಲಿದೆ, ಶ್ರೀಲಂಕಾದಲ್ಲಿದೆ. ಈ ರೀತಿ ದೇಶದ ನಾನಾ ಭಾಗಗಳಲ್ಲಿ ಅದು ಹೋಗಿ ಬೀಳುತ್ತೆ. ತಾಯಿಯ ದೇಹದ ಚೂರುಗಳು ಹೋಗಿ ನಾನಾ ಕಡೆ ಬೀಳುತ್ತೆ. ಆ ಬಿದ್ದಂಥ ಜಾಗಗಳೆಲ್ಲ ಶಕ್ತಿಪೀಠಗಳಾಗುತ್ತೆ. ಅದರಲ್ಲಿ ಸುಮಾರು ಭಾಗಗಳಿದೆ, 108 ಶಕ್ತಿಪೀಠಗಳು, ಸಣ್ಣ ಸಣ್ಣ ಜಾಗಗಳು, ಮತ್ತು 51 ಶಕ್ತಿಪೀಠಗಳಿದೆ. ಅದು ಪ್ರಧಾನವಾಗಿ ಇಟ್ಕೊಂಡಿದೆ. ಅದರಲ್ಲಿ ಒಂದು ಭಾಗ ಮಾಡಿದ್ದಾರೆ 18 ಅಷ್ಟಾದಶ